ಸಜ್ಜನೀಯ ತಾಯಂದಿರೇ ಹಾಗೂ ಶ್ರದ್ಧೆಯ ಸಹೋದರರೇ ಮತ್ತು ಪುಟಾಣಿಗಳೇ, ನಾಟ್ಯಾಂಜಲಿ ಕಲಾನಿಕೇತನ ಬೈಲೂರು ಪ್ರಸ್ತುತಪಡಿಸುವ ಶ್ರೀ ನಾಟ್ಯಾಂಜಲಿ ಕಲಾ ಅಕಾಡೆಮಿ ಸುರತ್ಕಲ್ ಇದರ 40 ವರ್ಷ ತುಂಬಿದ ಸಂಭ್ರಮ 40ರ ನಲಿವು 28. ಭರತನಾಟ್ಯ ಹೇಳಿದ ತಕ್ಷಣ ಮೈಯೆಲ್ಲ ರೋಮಾಂಚನ. ಯಾಕೆ ಹೇಳಿದರೆ, ಪರಮೇಶ್ವರನನ್ನೇ ಆರಾಧಿಸುವಂತಹ ನಟರಾಜನನ್ನೇ ಆರಾಧಿಸಿಕೊಂಡು ಮಾಡುವಂತಹ ನೃತ್ಯ ಹೇಳಿದರೆ ಅದು ಭರತನಾಟ್ಯ. ಭರತನಾಟ್ಯಕ್ಕೆ ಬೇಕಾದಷ್ಟು ಪುರಾತನದ ಇತಿಹಾಸಗಳಿದೆ. ಅದು ಬಂದಿರುವಂತಹ ಹಾದಿಗಳು ಹಾಗೇ ಇದೆ. ನಾವಿವತ್ತು 5Gಯಲ್ಲಿದ್ದೇವೆ. ನಮ್ಮ ಮಕ್ಕಳು ಇವತ್ತು ಹುಟ್ಟಿದರೆ ನಾಳೆ ಕಲಿತು ದೊಡ್ಡದಾಗಬೇಕು ಅಂತ ಹೇಳುವಂಥ ಕಲ್ಪನೆಯಲ್ಲಿದ್ದೇವೆ. ಹೀಗಿರುವಾಗ ನಮ್ಮ ಮಕ್ಕಳು ಇವತ್ತು ಭರತನಾಟ್ಯದ ಸಾಧನೆಯನ್ನು ಮಾಡ್ತಿದ್ದಾರೆ ಹೇಳಿದರೆ ಅದರ ಹಿಂದೆ ಪೋಷಕರ ಪರಿಶ್ರಮ ತುಂಬ ಇದೆ. ಕಡಿಮೆ ಇತ್ತು, ಆದರೆ ಆಸೆಗಳು ತುಂಬ ಇತ್ತು. ಇವತ್ತು ಆಸೆ ಆಕಾಂಕ್ಷೆಗಳು ತುಂಬ ಇದೆ, ಮಕ್ಕಳು ಮನೆಯಿಂದ ಹೊರಗೆ ಹೋಗ್ತಾ ಇಲ್ಲ. ಯಾಕೆ ಹೇಳಿದರೆ, ಮೊಬೈಲ್ ಹೇಳುವಂಥದ್ದು ಇವತ್ತು ನಮ್ಮ ಮಕ್ಕಳನ್ನು ಕೊಲ್ತಾ ಇದೆ ಅಂತ ಹೇಳಿ ಹೇಳಬಹುದು. ಯಾಕೆ ಹೇಳಿದರೆ, ಮಕ್ಕಳು ಇವತ್ತು ಮೊಬೈಲ್ನ ಟೆಕ್ನಾಲಜಿಯಲ್ಲೇ ಇದ್ದಾರೆ. ಇಂತಹ ಒಂದು ಸಾಧನೆಗಳನ್ನು ಕಲಿಬೇಕು, ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಹೇಳುವಂತಹ ಒಂದು ಛಲವನ್ನು ಬೈಲೂರು ಹೇಳುವಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಬಿತ್ತಿದ್ದಾರೆ ಹೇಳಿದರೆ, ವಿದುಶ್ರೀ ಕಲಾಶ್ರೀ ಪುನೀತ್ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಒಂದು ಹೆಣ್ಣು ಸಾಧನೆ ಮಾಡ್ತಾಳೆ ಹೇಳಿದರೆ ಅದು ಅಷ್ಟು ಸುಲಭವಲ್ಲ. ಅವರು 2ನೇ ಕ್ಲಾಸಿಂದ ಇವತ್ತಿನ ತನಕ ಭರತನಾಟ್ಯವನ್ನು ಮಾಡ್ತಿದ್ದಾರಂತೆ. ಬೈಲೂರಲ್ಲಿ ಒಂದು 40 ವಿದ್ಯಾರ್ಥಿಗಳಿದ್ದಾರೆ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟೊಂದು ಮಕ್ಕಳು ಸಿಗ್ತಾರೆ ಹೇಳಿದರೆ ಆ ತಾಯಿಯ ಸಾಧನೆ ಎಂಥದಿರ್ಬೋದು, ಅಲ್ಲದೆ ಆ ಸಾಧನೆಯ ಹಿಂದೆ ಪರಿಶ್ರಮ ಹೇಗಿರ್ಬೋದು. ಒಂದು ಹೆಣ್ಣೆ ಸಾಧನೆ ಮಾಡಲಿಕ್ಕೆ ಹೋದಾಗ ಕಷ್ಟಗಳು ತುಂಬ ಇದೆ, ಪರಿಶ್ರಮ ತುಂಬ ಇದೆ. ಕಂಕಳಲ್ಲಿ ಮಗುವನ್ನು ಕಟ್ಟಿಕೊಂಡು ಇವತ್ತು ಭರತನಾಟ್ಯವನ್ನು ನಿಮ್ಮ ಮಕ್ಕಳಿಗೆ ಹೇಳಿಕೊಡ್ತಿದ್ದಾರೆ ಹೇಳಿದರೆ ಅದು ಅವರ ಭರತನಾಟ್ಯದ ಮೇಲಿರುವಂತಹ ಬದ್ಧತೆ ಮತ್ತು ನಿಷ್ಠೆ. ಆ ನಿಷ್ಠೆ ಬದ್ಧತೆ ನಮ್ಮ ಮಕ್ಕಳಲ್ಲೂ ಇರಬೇಕು ಹೇಳಿದರೆ, ನಮ್ಮ ಮಕ್ಕಳಿಗೊಂದು ಪುಟ್ಟ ಕಥೆಯನ್ನು ಹೇಳಿ ಒಂದು ಶಿಲೆ ದೇವರಾಗಬೇಕು ಹೇಳಿದರೆ ಸಾಕಷ್ಟು ಉಳಿಪೆಟ್ಟುಗಳನ್ನು ತಿನ್ನಬೇಕು. ಆ ಉಳಿಪೆಟ್ಟುಗಳನ್ನು ನಮ್ಮ ಮಕ್ಕಳಿಗೆ ನಾವು ಕೊಡಬೇಕು. ಇವತ್ತು ನಾವು ಕೊಟ್ಟಾಗ ಮಾತ್ರ ನಮ್ಮ ಮಕ್ಕಳು ಇವತ್ತು ದೇವಸ್ಥಾನದಲ್ಲಿರುವಂತಹ ಶಿಲೆ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ನಿಮ್ಮ ಮಕ್ಕಳನ್ನು ಶಿಲೆಯಾಗಿಸಬೇಕು ಅಂತ ಹೇಳಿ ಸಂಕಲ್ಪವನ್ನು ತೊಟ್ಟು ಮಕ್ಕಳಿಗೆ ಕೊಡುವಂತಹ ಕಲೆಗಳನ್ನಾಗಿರ್ಬೋದು ಅಥವಾ ವಿದ್ಯಾಭ್ಯಾಸಗಳನ್ನಾಗಿರ್ಬೋದು, ಅದರಲ್ಲಿ ನಿಮ್ಮ ಹಣದ ಸುಖಗಳನ್ನು ತೋರಿಸಬೇಡಿ, ನಿಮ್ಮ ಹಿಂದಿರುವಂತಹ ಕಷ್ಟಗಳನ್ನು ತೋರಿಸಿ ನೀವು ಬೆಳೆದು ಬಂದಿರುವಂತಹ ಕಷ್ಟಗಳನ್ನು ಮಕ್ಕಳಿಗೆ ತಿಳಿಸಿ. ಇವತ್ತು ಇಲ್ಲಿರುವಂತಹ ಎಲ್ಲ ಸಾಧಕರು ಅಷ್ಟೇ ಉಳಿಪೆಟ್ಟುಗಳನ್ನು ತಿಂದು ಇಲ್ಲಿ ಬಂದಿದ್ದಾರೆ. ಅದಕ್ಕೆ ಇವತ್ತು ಅವರು ಸಾಧಕರ ಪಟ್ಟಿಯಲ್ಲಿದ್ದಾರೆ. ಆ ಸಾಧಕರ ಪಟ್ಟಿಯಲ್ಲಿ ನಿಮ್ಮ ಮಕ್ಕಳು ಆಗಲಿ. ಇವತ್ತು ಭರತನಾಟ್ಯ ಕಲಿತವರು ಎಲ್ಲಿಯೂ ಕೂಡ ಸೋತಿಲ್ಲ. ಭರತನಾಟ್ಯ ಕಲಿತವರು ಎಲ್ಲರೂ ಒಂದೊಂದು ಸಾಧನೆಯಲ್ಲಿ ಮೆತ್ತಿದ್ದಾರೆ. 10ನೇ ತರಗತಿ ಆಗುವಾಗ ನಾವು ಮಕ್ಕಳ ಭರತನಾಟ್ಯ ಬೇಡ ಅಂತ ಹೇಳ್ತೇವೆ, ಮಕ್ಕಳು ಎಜುಕೇಷನ್ ಕಡೆಗೆ ಗಮನ ಕೊಡಲಿ ಅಂತ. ಆದರೆ ಭರತನಾಟ್ಯವನ್ನೇ ಸಾಧನೆಯಾಗಿದ್ದುಕೊಂಡು ಎಜುಕೇಷನ್ನು ಕೂಡ ಫ್ರೀ ಕೊಡುವಂತಹ ಎಷ್ಟೋ ವಿದ್ಯಾಸಂಸ್ಥೆಗಳು ನಮ್ಮ ಕಣ್ಣ ಮುಂದೆ ಇದೆ. ಹಾಗಾಗಿ ಇಲ್ಲಿರುವಂಥ ಎಲ್ಲ ಮಕ್ಕಳು ಒಂದು ಸಾಧಕರಾಗಿ ಬೈಲೂರಿನ ಕೀರ್ತಿಯನ್ನು ಇನ್ನಷ್ಟು ಹೆಚ್ಚಿಸಲಿ ಅಂತ ಹೇಳಿ ಪ್ರೀತಿಯ ಸಹೋದರಿಯಾಗಿ ಆಶೀರ್ವಾದ ಮಾಡ್ತೇನೆ. ಈ ಕಾರ್ಯಕ್ರಮಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲ ಗಣ್ಯರಿಗೂ ಹೃತ್ಪೂರ್ವಕ ಧನ್ಯವಾದ.